ಹಾಗೆಲ್ಲ ಏನೂ ಇಲ್ಲ ಸರ್. ನಮ್ಮ ಕಡೆಯಿಂದ ಯಾವ ತೊಂದರೆನೂ ಇಲ್ಲ. ಜೀವನ ನೋಡಿರೋ ಹುಡುಗಿ ಸುಖವಾಗಿ ಸಂಸಾರ ಸಾಗಿಸ್ಕೊಂಡು ಹೋಗ್ತಾಳೆ. ನನಗೂ ಒಪ್ಪಿಗೆ ಇದೆ, ನನ್ನ ಮಗಳಿಗೂ ಒಪ್ಪಿಗೆನೆ. ಒಂದು ಕೆಲಸ ಮಾಡಿ, ಸಂಜೆ ನೀವು ಮನೆಗೆ ಬಂದುಬಿಡಿ. ಸಣ್ಣದಾಗಿ ಒಂದು ನಿಶ್ಚಿತಾರ್ಥ ಶಾಸ್ತ್ರ ಮುಗಿಸೇ ಬಿಡೋಣ. ಗಂಡಿಗೆ 2ನೇ ಮದುವೆ ಅಂತ ಅವಳಿಗೂ ಗೊತ್ತಿದೆ. ಅದಕ್ಕೆ ಅವಳದೇನೂ ಅಡ್ಡಿ ಇಲ್ಲ. ನೀವು ಸಂಜೆ ಬಂದ್ಬಿಡಿ ಮನೆಗೆ, ಯಾವ ಸಂದೇಹನೂ ಬೇಡ. ಅಪ್ಪ, ನೀನ್ ಮಾಡ್ತಿರೋದು ಸರಿ ಇಲ್ಲ ಅಪ್ಪ. 2ನೇ ಮದ್ವೆ ಆಗ್ತಿರೋ ಗಂಡಿಗೆ ನಮ್ಮ ಪಾರು ಅಕ್ಕನ್ ಕೊಟ್ಟು ಮದ್ವೆ ಮಾಡ್ತಿದ್ಯಲ್ಲ ಅಪ್ಪ. ಯಾಕಪ್ಪ ಈಗ ಮಾಡ್ತಿದ್ಯಾ? ಈ ಮನೇಲಿ ಯಾರು ಏನು ಮಾಡಬೇಕು, ಹೇಗಿರಬೇಕು ಅಂತ ನಿರ್ಧಾರ ತಗೊಳ್ಳೋದು ನಾನೊಬ್ಬನೇ. ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಎಷ್ಟು ದಿವಸ ಬೇರೆಯವ್ರು ತಗೊಳ್ಳೋ ನಿರ್ಧಾರಕ್ಕೆ ಜೋತು ಬಿದ್ದಿದ್ದೀನಿ. ಇನ್ನು ಮುಂದೆ ನಾನೇನು ಅನ್ಕೋತೀನೋ ಅದನ್ನೇ ಮಾಡಬೇಕು. ನೀನು ಮೂಲೆಯಲ್ಲಿ ತೆಪ್ಪು ಕೂತಿರ್ಬೇಕು. ಅರ್ಥ ಆಯ್ತಾ? ಅಪ್ಪ ಅಪ್ಪ ಅಕ್ಕ ಅಕ್ಕ, ಈಗ್ಲಾದ್ರೂ ಅಪ್ಪಂಗೆ ಎಲ್ಲ ಸತಿ ಹೇಳಕ್ಕ. ಹೊರಗ್ ಬಾಗ್ಲಾಕ್ಬೇಕಿತ್ತು, ಗಾಳಿಗೆ ಹೊಡ್ಕೋತಿದೆ. ಅಕ್ಕ, ಇಲ್ಲಿ ಬಿರುಗಾಳಿನೇ ಬೀಸ್ತಿದೆ. ನೀನು ಹೊರಗಿರೋ ಬಾಗ್ಲ ಬಗ್ಗೆ ಚಿಂತೆನಾ? ಕಾಫಿ ಕುಡಿತೀಯೋ ಟೀನೋ? ಅಕ್ಕ, ನೀನ್ ಮದ್ವೆ ಮಾಡ್ತಿದಾರಕ್ಕ. ಹಾಲು ಕೊಟ್ಬಿಡ್ಲಾ? ಅಕ್ಕ, ನೀನು ನೋಡಕ್ ಬರ್ತಾರೋ ಗಂಡಿಗೆ ಇದು 2ನೇ ಮದ್ವೆ ಅಂತೆ ಅಕ್ಕ. ಸರಿ, ಏನ್ ಅಡ್ಗೆ ಮಾಡ್ಲಿ? ಅಕ್ಕ, ನಾನ್ ಮಾತಾಡ್ತಿರೋದ್ ಕೇಳಿಸ್ತಿದ್ಯಾ? ಇಲ್ಲ ನನ್ ಮಾತಿಗೆ ಬೆಲೆ ಇಲ್ವಾ? ಸರಿ, ನೀನ್ ಹಾಲೇ ಕುಡಿ. ಅಕ್ಕ, ಅಕ್ಕ, ಏನಾಯ್ತಕ್ಕ? ಏನ್ ಮಾಡ್ಕೊಂಡೆ? ಏನಿಲ್ಲ ಬಿಡು ಗಣಿ. ನನಗೇನ್ ಆಗ್ಬೇಕು, ನನಗೇನ್ ಮಾಡ್ಬೇಕು ಅಂತ ಅಪ್ಪಂಗ್ ಚೆನ್ನಾಗಿ ಗೊತ್ತಿದೆ. ಅವರೇ ನಿರ್ಧಾರ ಮಾಡ್ತಾರೆ. ನೀನ್ ಕಾಳಜಿ ವಹಿಸ್ಬೇಕಾಗಿಲ್ಲ. ಹೋಗು. ಅಕ್ಕ, ಹೋಗೋ. ಬ್ರೋ ಬ್ರೋ ಪ್ರೀತು ಪ್ರೀತು ಇಮಿಡಿಯೇಟ್ ಆಗಿ ಒಂದು ಗ್ಲಾಸಲ್ಲಿ ನೀರು ತಗೊಂಬ. ಬ್ರೋ ಏನಾಯ್ತು? ಐ ಯು ಫೈನ್? ಪ್ರೀತು ಮೊದಲು ನಾನು ಹೇಳಿದ್ ಮಾಡು. ಓಕೆ ಓಕೆ, ವೇಟ್ 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 ವೇಟ್. ಇದನ್ನ ನಿಮಗ್ ಕೊಟ್ಟಾಗ ನಿಮ್ ಮುಖದಲ್ಲಾಗೋ ಸಂತೋಷನ ನೋಡ್ದೆ ನನ್ ದಿನ ಸಂಪೂರ್ಣ ಆಗಲ್ಲ. ನಾನು ಈ ಮನೇಲಿರೋ ತನಕ ಈ ಹೂ ಅಂತ ಅನ್ಕೊಳ್ಳೋಳು ನಾನು ಒಬ್ಳೆ ದೊಡ್ಡ ಯಜಮಾನ್ರೆ. ಇವತ್ತೇ ಕಡೆ ದಿನ ತಗೊಳ್ಳಿ ದೊಡ್ಡ ಯಜಮಾನ್ರೆ. ಬ್ರೋ ಸೀರಿಯಸ್ಲಿ, ಐ ಮೀನ್ ನಿನ್ಗೇನೋ ಗಂಟಲ್ಲಿ ಸಿಗಾಕೊಂಡಿದೆ, ಉಸಿರಾಡಕ್ಕೇನೋ ಆಗ್ತಿಲ್ವೇನೋ ಅಂತ ಎದ್ನೋ ಬಿದ್ನೋ ನೀರು ತಂದು ಕೊಟ್ರೆ, ಆಫ್ಟರ್ ಆಲ್ ಈ ಹೂ ಉಳ್ಸೋಕ್ಕೆ ಇಷ್ಟೊಂದು ಬಿಲ್ಡಪ್ಪ. ಹಾಂ,
ಪ್ರೀತು, ಇದು ಆಫ್ಟರ್ ಆಲ್ ಒಂದು ಹೂವಲ್ಲ, ಲಕ್ಕಿ ಇವತ್ತಿದು ಬಿದ್ದಿದೆ ಅಂದ್ರೆ ಏನೋ ತೊಂದರೆ ಆಗುತ್ತೆ ಅನ್ನೋ ಮುನ್ಸೂಚನೆ ಅಂತ ಅನ್ನಿಸ್ತಾ ಇದೆ. ಬ್ರೋ, ಇಷ್ಟು ವರ್ಷ ಸರಿಯಾಗಿದೆಯಲ್ಲ ಬ್ರೋ, ಇದನ್ನೆಲ್ಲ ಯಾವಾಗ ನಂಬಕ್ ಶುರು ಮಾಡಿದೆ? ಯಾವ್ದಾದ್ರು ಸ್ವಾಮೀಜಿ ಸಹವಾಸನ? ಪಾರ್ವತಿ ಸವಾಸ ಪ್ರೀತು. ಅವಳಿಂದ ಎಲ್ಲ ವಸ್ತುಗಳ ಮೇಲೂ ಪ್ರೀತಿ ಬೆಳೆದಿದೆ. ಎಲ್ಲ ಕಡೆ ಎಲ್ಲದಕ್ಕೂ ಜೀವ ಇದೆ ಅನ್ನೋ ಅಂತ ಅನ್ಸುತ್ತೆ. ಇವತ್ತು ಈ ಹೂ ಕೆಳಗಡೆ ಬಿದ್ದಿದ್ರಿಂದ ಏನು ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ಗಣೇಶ, ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ದೊಡ್ಡ ಯಜಮಾನ್ರೆ, ಏನಾಯ್ತು ಗಣಿ? ದೊಡ್ಡ ಯಜಮಾನ್ರೆ, ಅಪ್ಪ ಏನು ಸಾರ್ಥಿ ಏನಾದ್ರು ಹೊಡೆದ್ರಾ? ಇಲ್ಲ, ಅಪ್ಪ ಅಕ್ಕಂಗೆ ಮದ್ವೆ ಮಾಡ್ತಿದ್ದಾರೆ. ಮದ್ವೆನಾ? ಗಣಿ, ಏನ್ ಹೇಳ್ತಾ ಇದೀಯ ನೀನು? ದೊಡ್ಡ ಯಜಮಾನ್ರೆ, ತುಂಬಾ ಕೋಪದಲ್ಲಿದ್ದಾರೆ. ಮೊದ್ಲು ನಿನ್ ಮದ್ವೆ ಮಾಡಿ ಕಳಿಸ್ತೀನಿ ಅಂತ ಅಕ್ಕಂಗ್ ಬೈತಿದ್ದಾರೆ. ಗಂಡಿನ ಕಡೆಯವ್ರಿಗೆ ಫೋನ್ ಮಾಡಿ ಹೆಣ್ಣು ನೋಡಕ್ ಬನ್ನಿ ಅಂತ ಹೇಳ್ತಿದ್ದಾರೆ. ಈಗ ತಾನೇ ಇಷ್ಟೆಲ್ಲ ರಾದಂತಾಗಿದೆ. ಇದಕ್ಕೆ ಪಾರ್ವತಿ ಒಪ್ಕೊಂಡಿದ್ದಾಳ? ಇಲ್ಲ ದೊಡ್ಡ ಯಜಮಾನ್ರೆ, ನಾನು ಏನ್ ಹೇಳ್ತೀನೋ ಅದೇ ತೀರ್ಮಾನ ಅಂತ ಆಟ ಹಿಡ್ದಿದ್ದಾರೆ. ಅಕ್ಕನೂ ಏನು ಮಾತಾಡ್ತಿಲ್ಲ. ನೀವಾಗ ಅಳೋದನ್ನ ನಿಲ್ಸು, ಸಾರ್ಥಿ ಹತ್ರ ಮಾತಾಡಿದ್ರಾಯ್ತು. ಬರೀ ಗಂಡು ನೋಡಿದ್ರೆ ಬೇಜಾರಾಗ್ತಿರ್ಲಿಲ್ಲ ದೊಡ್ಡ ಯಜಮಾನ್ರೆ. ಅಕ್ಕಂಗ್ ನೋಡಿರೋ ಗಂಡು 45 ವರ್ಷ ಅಂತೆ. ಇದಾಗ್ಲೇ ಅವ್ರಿಗೆ 2ನೇ ಮದ್ವೆ ಅಂತೆ. ನನ್ನಷ್ಟುದ ಮಗ ಬೇರೆ ಇದನಂತೆ. 2ನೇ ಮದ್ವೆನಾ? ಛೇ, ಸಾರ್ಥಿಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯಾ? ಪಾರು ಅಕ್ಕನ್ ಮಾತಾಡ್ಸಿದ್ರೆ ಗರ ಬಡ್ದೋಳ್ ತರ ಕೂತಿದ್ದಾಳೆ. ನನಗ್ ತುಂಬಾ ಭಯ ಆಗ್ತಿದೆ ದೊಡ್ಡ ಯಜಮಾನ್ರೆ. ನಿಮ್ಮನ್ನ, ಅಖಿಲಮ್ಮವ್ರನ್ನ, ಅರ್ಸನ್ ಕೋಟೆ ಮನೆಯವ್ರನ್ನ ದೇವ್ರು ಅಂತ ಪೂಜಿಸ್ತಾಳೆ. ನೀವೇನಾದ್ರೂ ಮಾಡಿ ದೊಡ್ಡ ಯಜಮಾನ್ರೆ. ಸಮಾಧಾನ ಮಾಡ್ಕೋಗಣಿ. ಸಾರ್ಥಿ ಹತ್ರ ನಾನು ಮಾತಾಡ್ತೀನಿ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ನೀನು ಅಳ್ಬೇಡ, ಬಾ. ಅಯ್ಯ, ಇವನು ಎಲ್ಗೋದ? ಹಾ,